ಶ್ರುತಿ ಮತ್ತೆ ಅನಿಲ್ ಮದುವೆ ಆಗಿ 1 ತಿಂಗಳಾಗಿರತ್ತೆ. ಇವಳು ಶ್ರುತಿಯ ಅತ್ತೆ ಪದ್ಮ. ಶ್ರುತಿ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ. ಅವಳಲ್ಲಿ ಯಾವುದೇ ರೀತಿಯ ಕೊರತೆನೂ ಇರಲ್ಲ. ಆದ್ರೆ ಶ್ರುತಿ ಜೊತೆ ಮದುವೆ ಆಗಿ 1 ತಿಂಗಳಾಗ್ತಾ ಬಂದಿದ್ರು ಅನಿಲ್ ಮಾತ್ರ ಶ್ರುತಿ ಜೊತೆ ಇರ್ತಾ ಇರಲ್ಲ. ಅವಳ ಜೊತೆ ಜಾಸ್ತಿ ಮಾತಾಡ್ತಾನೂ ಇರಲ್ಲ. ಅವಳ ರೂಮಲ್ಲೂ ಅವಳ ಜೊತೆ ಇರ್ತಾ ಇರಲ್ಲ. ಒಂದಷ್ಟು ದಿನಗಳವರೆಗೂ ಶ್ರುತಿ ಇದ್ರ ಬಗ್ಗೆ ಯಾರ ಹತ್ರನೂ ಏನೂ ಮಾತಾಡಲ್ಲ. ಆದ್ರೆ ಮದುವೆಯಾಗಿ 1 ತಿಂಗಳಾಗ್ತಾ ಬಂದಿದ್ರು ಕೂಡ ಅನಿಲ್ ಒಂದು ದಿನನೂ ಶ್ರುತಿ ಜೊತೆ ಅವಳ ರೂಮಲ್ಲಿ ಮಲಗೋಕೆ ಬಂದಿರಲ್ಲ. ಆಗ ಶ್ರುತಿಗೆ ತಾನು ಇದ್ರ ಬಗ್ಗೆ ಗಂಡನ ಹತ್ರ ಮಾತಾಡ್ಲೇಬೇಕು ಅಂತ ಅನ್ಸುತ್ತೆ. ಅನಿಲ್, ಈಗ ನಾನು ನೀವು ಗಂಡ ಹೆಂಡತಿ. ನಮ್ಮ ಮದುವೆ ಆಗಿ ಈಗ 1 ತಿಂಗಳೇ ಆಗ್ತಾ ಬಂತು. ಇಷ್ಟು ದಿನ ಆದ್ರೂ ನೀವು ಇಲ್ಲಿ ರೂಮಲ್ಲಿ ಒಂದಿನ ಮಲ್ಗೋಕೆ ಬಂದೇ ಇಲ್ವಲ್ಲ? ಹೌದು, ನಮ್ಮಿಬ್ರು ಮದುವೆ ಆಗಿದೆ. ನಾನೆಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದೆ? ನೀನು ನನ್ನ ಹೆಂಡತಿ ಅಂತಾನೆ ನಾನು ಹೇಳ್ತೀನಲ್ವಾ? ನೀವಿದು ಏನು ಮಾತಾಡ್ತಾ ಇದ್ದೀರಾ? ಅದು ಹೋಗ್ಲಿ, ನಿಮಗೆ ನಾನು ಇಷ್ಟ ಇಲ್ವಾ? ಹೇಳಿ, ನಿಮಗೆ ನಾನು ಇಷ್ಟ ಇಲ್ವಾ? ಇಲ್ಲಿ ಇಷ್ಟ ಕಷ್ಟದ ಪ್ರಶ್ನೆ ಯಾಕೆ ಬಂತು? ಒಂದ್ ವೇಳೆ ನೀನು ನನಗೆ ಇಷ್ಟ ಇಲ್ಲ ಅಂದಿದ್ರೆ ನಾನು ನಿನ್ನ ಜೊತೆ ಮದುವೆ ಯಾಕೆ ಆಗ್ತಿದ್ದೆ? ಹಾಗಿದ್ಮೇಲೆ ನೀವು ನಡ್ಕೊಳ್ತಾ ಇರೋ ರೀತಿ ಏನಿದು? ಮದುವೆ ಆಗಿ 1 ತಿಂಗಳಾಗ್ತಾ ಇದ್ರು ಕೂಡ ನೀವು ನನ್ನ ಜೊತೆ ಸರಿಯಾಗಿ ಮಾತು ಆಡಲ್ಲ, ನನ್ನ ಹತ್ರ ಕೂಡ ಬರಲ್ಲ. ಆಗ ಅಲ್ಲಿಗೆ ಅತ್ತೆ ಪದ್ಮ ಬರ್ತಾಳೆ. ಮಗನೇ ಅನಿಲ್, ಬಾಪ, ನಾನು ನೀನು ಇಬ್ರು ಒಟ್ಟಿಗೆ ಊಟ ಮಾಡೋಣ. ಸರಿನಮ್ಮ, ಬಂದೆ. ರೀ, ಏನು ಹೀಗೆ ಹೊರಟ್ಬಿಟ್ರಲ್ಲ? ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ತಾನೆ, ನಾನು ಇನ್ನೂ ಮಾತಾಡ್ಬೇಕು ನಿಮ್ಮ ಹತ್ರ. ಏನೇ ನಿಂದು? ಇವನು ನನ್ನ ಮಗ ನಾನು ಕರೆದಾಗ ಬರ್ದೇ ಇರೋಕ್ಕಾಗತ್ತಾ? ನನ್ನ ಮಗ ನನ್ನ ಜೊತೆ ಬಂದರೆ, ನನ್ನ ಜೊತೆ ಊಟ ಮಾಡಿದ್ರೆ ನಿನ್ಗೇನಾದ್ರೂ ಸಮಸ್ಯೆನಾ? ಇಲ್ಲ ಅತ್ತೆ, ಅದು ಹಾಗಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಿಮಗೆ ಗೊತ್ತಲ್ಲ ಅತ್ತೆ, ಮದುವೆ ಆಗಿ ನಾನಿಲ್ಲಿ ಬಂದಾಗಿಂದ ಏನಾಗ್ತಾ ಇದೆಯೋ ಯಾವುದು ಸರಿ ಇಲ್ಲ ಅಂತ. ಏನೇ ಅಂಥದ್ದು ಏನಾಗಿದೆ ಇವಾಗ? ಅದೇನು ಅಂತ ನೇರವಾಗಿ ಹೇಳು. ನೋಡಿ ಅತ್ತೆ, ನನ್ನ ಮತ್ತೆ ಅನಿಲ್ ಮದುವೆ ಆಗಿದೆ. ಮದುವೆ ಆಗಿ ನಾನು ಈ ಮನೆಗೆ ಬಂದು 1 ತಿಂಗಳಾಗ್ತಾ ಬಂತು. ಮದುವೆ ಆಗಿ ಇಷ್ಟು ದಿನಗಳಾದರೂ ಇವ್ರು ಇವತ್ತಿನವರೆಗೂ ನಿಮ್ಮ ರೂಮಲ್ಲೇ ಮಲ್ಕೋತಾರೆ. ನಮ್ಮ ರೂಮಿಗೆ ಅವರು ಮಲ್ಗಕ್ಕೆ ಬರೋದೇ ಇಲ್ಲ. ಇದೆಲ್ಲ ವಿಚಿತ್ರ ಅಂತ ಅನ್ಸಲ್ವಾ? ಇದ್ರ ಬಗ್ಗೆನೇ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ. ಅಯ್ಯೋ ದೇವ್ರೆ, ನಿನ್ಗೊಂದು ಸ್ವಲ್ಪನೂ ನಾಚಿಕೆ ಮುಜುಗರ ಅನ್ನೋದೇ ಇಲ್ವೇನೆ? ಅತ್ತೆ ಎದುರಿಗೆ ಸೊಸೆ ಆದವಳು ಈ ಥರ ಮಾತಾಡ್ತಾಳ? ಹೌದು ಶ್ರುತಿ, ನಮ್ಮಮ್ಮನ ಹತ್ರ ಈ ಥರ ಎಲ್ಲ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಬೇಕು. ಓಕೆ, ಐ ಆಮ್ ಸಾರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮುಂದೆ ನಾನು ಈ ಥರ ಎಲ್ಲ ಮಾತಾಡಲ್ಲ. ಅವಳ ವಿಷಯ ಬಿಡು, ನೀನು ಬಾ ಮಗ್ನೆ. ಮಾರನೇ ದಿನ ಬೆಳಗ್ಗೆ ಅನಿಲ್ ಆರಾಮಾಗಿ ಸೋಫಾದಲ್ಲಿ ಕುತ್ಕೊಂಡು ಟೀ ಕುಡಿತಾ ಇರ್ತಾನೆ. ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದೇನು, ಬೇಗ ಹೇಳು. ನನ್ನ ಹತ್ರ ನಿನ್ನ ಕೆಲ್ಸಕ್ಕೆ ಬಾರದೇ ಇರೋ ಮಾತೆಲ್ಲ ಕೇಳೋಕ್ಕೆ ಟೈಮ್ ಇಲ್ಲ. ನಮ್ಮ ಮದುವೆ ಗೊತ್ತಾಗುವಾಗ ನೀವು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ಮದುವೆ ಆದಮೇಲೂ ನಾನು ಗಮನಿಸ್ತಾ ಇದ್ದೀನಿ, ಮದುವೆ ಆಗಿ 1 ತಿಂಗಳಾಗ್ತಾ ಬಂದರೂ ನೀವಿನ್ನೂ ಆಫೀಸಿಗೆ ಹೋಗೇ ಇಲ್ವಲ್ಲ? ಮದುವೆಗೆ ತಗೊಂಡಿರೋ ರಜೆ ಎಲ್ಲ ಈಗಾಗಲೇ ಮುಗ್ದೋಗಿರತ್ತೆ. ಅಂದಮೇಲೆ ನೀವು ಇಷ್ಟೊತ್ತಿಗೆ ಆಫೀಸಿಗೆ ಹೋಗಬೇಕಿತ್ತಲ್ವಾ? ಯಾಕೆ, ನಿನಗೆ ನಾನು ಮನೇಲಿ ಆರಾಮಾಗಿರೋದನ್ನ ನೋಡೋಕೆ ಇಷ್ಟ ಆಗ್ತಿಲ್ವಾ? ಇಲ್ಲ, ಹಾಗಲ್ಲ ರೀ, ನಾನು ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ನೀವು ಆಫೀಸಿಗೆ ಯಾವಾಗಿಂದ ಹೋಗೋಕೆ ಶುರು ಮಾಡ್ತೀರಾ? ಅಷ್ಟೊತ್ತಿಗೆ ಅಲ್ಲಿಗೆ ಅತ್ತೆ ಬರ್ತಾಳೆ. ಶ್ರುತಿ, ನನ್ನ ಮಗನ ವಿಷಯದಲ್ಲಿ ನಿನಗೆ ಏನೇ ಸಮಸ್ಯೆ? ಅವ್ನು ನಿನ್ನ ಗಂಡ ಕಣೆ. ನಿನ್ನ ಗಂಡ ಆರಾಮಾಗಿರೋದು ನಿನಗಿಷ್ಟ ಆಗ್ತಿಲ್ವಾ? ಅತ್ತೆ, ಅವರು ಆರಾಮಾಗಿರಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅವರು ಇಷ್ಟು ದಿನ ಆದರೂ ಆಫೀಸಿಗೆ ಹೋಗಕ್ಕೆ ಶುರು ಮಾಡಿರ್ಲಿಲ್ವಲ್ಲ, ಅದಕ್ಕೆ ಯಾವಾಗಿಂದ ಆಫೀಸಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ ಅಷ್ಟೇ. ನಾನು ಯಾಕೆ ಹೀಗೆ ಕೇಳಿದೆ ಅಂದರೆ, ಮದುವೆ ಆಗಿ ನಾನು ಈ ಮನೆಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಅವ್ರು ಒಂದೇ ಒಂದು ದಿನ ಕೂಡ ಆಫೀಸಿಗೆ ಹೋಗಲಿಲ್ಲ. ಹೋಗಿಲ್ಲ, ಯಾಕಂದ್ರೆ ಅವನು ಮದುವೆಗೆ ಅಂತ ರಜಾ ತಗೊಂಡಿದ್ದ. ಮದುವೆಗೆ ಆದ್ರೂ 1 ತಿಂಗಳಗಟ್ಟಲೆ ರಜಾ ಯಾವ ಕಂಪ್ನಿಲಿ ಕೊಡ್ತಾರತ್ತೆ? ಅದಕ್ಕೆ ನಾನು ಅವ್ರಿಗಿನ್ನ ಎಷ್ಟು ದಿನ ರಜಾ ಇದೆ, ರಜಾ ಯಾವಾಗ ಮುಗಿಯತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಅಷ್ಟೇ. ನೋಡ್ ಶ್ರುತಿ, ನಾನು ನಿನಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಅನಿಲ್ಗೆ ಆಫೀಸಿಗೆ ಪರ್ಮನೆಂಟ್ ಆಗಿ ರಜಾ, ಅವನ ರಜಾ ಯಾವತ್ತೂ ಮುಗಿಯೋದಿಲ್ಲ. ಯಾಕಂದ್ರೆ ನಾನೇ ಅವನಿಗೆ ಕೆಲಸ ಬಿಟ್ಬಿಡು ಅಂತ ಹೇಳಿದ್ದೀನಿ. ಯಾಕತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ಅಷ್ಟಕ್ಕೂ ಅವ್ರ ಕೆಲಸ ಯಾಕೆ ಬಿಡ್ಬೇಕು? ಅವ್ರ ಕೆಲಸ ಬಿಟ್ಬಿಟ್ರೆ ಮನೆ ಹೇಗೆ ನಡೆಯೋದು? ನೋಡು, ನಿನಗೆ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆ ನಡೆಸೋ ಜವಾಬ್ದಾರಿ ಎಲ್ಲ ನಂದು. ನನ್ನ ಮಗ ದಿನಾ ಆಫೀಸಿಗೆ ಹೋಗಿ ಕಷ್ಟಪಡೋದು, ಸಂಜೆ ಸಾಕಾಗಿ ಮನೆಗೆ ಬರೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದರೆ ನನಗೆ ನನ್ನ ಮಗನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಮಗನೇ, ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ ನೀನು. ಬಾ ನನ್ನ ಜೊತೆ, ನಾವಿಬ್ರು ವಾಕಿಂಗ್ ಹೋಗೋಣ. ಸರಿನಮ್ಮ, ಆಯ್ತು. ನಾನು ಹೋಗಿ ಒಂದು ಟೀ ಶರ್ಟ್ ಹಾಕೊಂಡು ಬರ್ತೀನಿ, ಇಬ್ರು ವಾಕಿಂಗ್ ಹೋಗಿ ಬರೋಣ. ರೀ, ಏನ್ ನೀವು ಹೀಗೆ ಹಾಡ್ತಾ ಇದ್ದೀರಾ? ನೀವು ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ನೀವು ಕೆಲಸ ಮಾಡಲೇಬೇಕು. ಅಮ್ಮ ಇಷ್ಟೊತ್ತರೆಗೆ ಹೇಳಿದ್ ನೀನು ಕೇಳಿಸ್ಕೊಳ್ಳಿಲ್ವೇನೆ? ನೋಡು, ನಾನು ಯಾವ ಕೆಲಸಕ್ಕೂ ಹೋಗಲ್ಲ. ನಾನು ಆರಾಮಾಗಿ ಯಾವಾಗಲೂ ನಮ್ಮ ಅಮ್ಮನ ಜೊತೆನೇ ಇರ್ತೀನಿ, ಅಮ್ಮನ ಸೇವೆ ಮಾಡ್ತೀನಿ. ಅಲ್ರಿ, ನೀವು ಈ ಥರ
ಮಾಡಿದ್ರೆ ನಮಗೆ ಏನಕ್ಕೆ ಆದ್ರೂ ಖರ್ಚಿಗೆ ಹಣ ಎಲ್ಲಿಂದ ಬರುತ್ತೆ? ನಮ್ಮ ಜೀವನದ ಕಥೆ ಏನು? ಅಮ್ಮ ಇಲ್ವಾ? ಅಮ್ಮ ಹೇಳಿಲ್ವಾ ನಾನು ಎಲ್ಲ ನಿಭಾಯಿಸ್ತೀನಿ ಅಂತ? ಅಂದಮೇಲೆ ನನಗೆ ಯಾವ ವಿಷಯದ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀನೀಗ ಸುಮ್ಮನೆ ಹೋಗಿ ನಿನ್ನ ಕೆಲಸ ಏನೋ ಅದನ್ನ ನೋಡ್ಕೊ. ಮತ್ತೆ ಈ ವಿಷಯದ ಬಗ್ಗೆ ಎಲ್ಲ ನೀನು ಮಾತಾಡೋ ಅವಶ್ಯಕತೆ ಇಲ್ಲ. ಬಮ್ಮ ಹೋಗೋಣ. ಶ್ರುತಿ ಅಂತೂ ಅನಿಲ್ ಕಡೆಯಿಂದ ತುಂಬಾನೇ ಇರಿಟೇಟ್ ಆಗ್ಬಿಟ್ಟಿರ್ತಾಳೆ. ಒಂದಿನ ಶ್ರುತಿಗೆ ಅವಳ ತವ್ರ ಮನೆಗೆ ಹೋಗ್ಬೇಕಾಗಿರತ್ತೆ. ರೀ, ಮದುವೆ ಆಗಿ ಇಲ್ಲಿಗೆ ಬಂದಾಗಿಂದ ಒಂದ್ಸಲಿನೂ ನನ್ನ ತವ್ರ ಮನೆಗೆ ಹೋಗಿಲ್ಲ. ಹಾಗಾಗಿ ನಮ್ಮ ಮನೆಗೆ ಹೋಗಿ ಬರಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಹೋಗಿ ಬರೋಣ ರೀ. ನೀವು ರೆಡಿಯಾಗಿ. ಅಲ್ವೇ, ನೀನು ನಿನ್ನ ತವ್ರ ಮನೆಗೆ ಹೊರಟ್ರೆ ನನ್ನ ಮಗನೂ ಬರಬೇಕು ಅಂತ ಏನಿದೆ? ಅವನು ಯಾಕೆ ರೆಡಿ ಆಗಬೇಕು? ಅಲ್ಲ ಅತ್ತೆ, ಮದುವೆ ಆದ ನಂತರ ಮೊದಲನೇ ಸಲ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇವರು ನನ್ನ ಜೊತೆ ಬಂದರೆ ಚೆನ್ನಾಗಿರುತ್ತಲ್ವಾ? ನಾನು ಒಬ್ಬಳೇ ಹೋದರೆ ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ಲ. ನಿಮ್ಮಪ್ಪ ಅಮ್ಮ ಏನೋ ಅನ್ಕೋತಾರೆ ಅಂತ ನಾನು ಯಾಕೆ ನಿನ್ನ ಜೊತೆ ಬರಲಿ? ನಾನು ಬರಲ್ಲಪ್ಪ, ನಾನು ಅಮ್ಮನ ಜೊತೆನೇ ಇರ್ತೀನಿ. ನನ್ನ ಮುದ್ದು ಮಗ, ನನ್ನ ಮಗ ಈ ಬಿಸಿಲಲ್ಲಿ ಹೊರಗಡೆ ಹೋದ ಅಂದರೆ ಸುಸ್ತಾಗ್ಬಿಡ್ತಾನೆ. ಶ್ರುತಿ, ಅವ್ನು ಬರಲ್ಲ ಕಣೆ, ನೀನು ಒಬ್ಬಳೇ ಹೋಗ್ಬಾ. ಅವ್ನು ಇಲ್ಲೇ ಇರಲಿ. ಅವನಿಗೆ ಇಷ್ಟೊಂದು ಬಿಸಿಲಲ್ಲಿ ಹೊರಗಡೆ ಎಲ್ಲ ಓಡಾಡಿ ಅಭ್ಯಾಸ ಇಲ್ಲ. ಅತ್ತೆ, ಏನಿದೆಲ್ಲ? ನಿಮ್ಮ ಮಗ ನೀನು ಹಾಲು ಕುಡಿಯೋ ಚಿಕ್ಕ ಮಗು ಅಂತ ಅನ್ಕೊಂಡಿದ್ದೀರಾ? ಅವ್ರು ದೊಡ್ಡವರಾಗಿದ್ದಾರೆ, ಅವ್ರಿಗೀಗ ಮದುವೆ ಆಗಿದೆ. ಇಷ್ಟು ದೊಡ್ಡವರಾಗಿದ್ದಾರೆ, ಅವ್ರನ್ನ ಒಂದು ಹೊರಗಡೆ ಬಿಸಿಲಲ್ಲೂ ಹೋಗ್ಬಾರ್ದು ಅಂದ್ರೆ ಹೇಗೆ ಹೇಳಿ? ಅಲ್ಲ ಅತ್ತೆ, ನನ್ನನ್ನು ನನ್ನ ತವ್ರ ಮನೆ ಕರ್ಕೊಂಡು ಹೋಗ್ಬರೋದು ಅವ್ರ ಜವಾಬ್ದಾರಿ ಅಲ್ವಾ? ನೋಡೆ, ಈಗಲೇ ನನ್ನ ಮಗನ ತಲೆ ಮೇಲೆ ಅದು ಇದು ಅಂತ ಜವಾಬ್ದಾರಿಗಳನ್ನ ಹಾಕೋ ಪ್ರಯತ್ನ ಮಾಡಬೇಡ. ಅವನು ನನ್ನ ಒಬ್ಬನೇ ಮುದ್ದಿನ ಮಗ, ನನ್ನ ಜೀವ. ಅವನಿಗೆಲ್ಲಾದ್ರೂ ಹೋಗಕ್ಕೆ ಮನಸ್ಸಿಲ್ಲ ಅಂದ್ರೆ ಏನೇ ಅಂದ್ರೂ ಅವ್ನು ಬರಲ್ಲ ಅಷ್ಟೇ. ನೀನು ಹೋಗ್ಬೇಕು ತಾನೆ ನಿನ್ನ ತವ್ರ ಮನೆಗೆ? ಹೋಗ್ಬಾ. ಅತ್ತೆ, ನೀವುಗಳು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನೋಡೆ, ನಿನಗೆ ನಾವುಗಳು ಮಾಡ್ತಾ ಇರೋದು ಅಷ್ಟು ತಪ್ಪು ಅಂತ ಅನ್ಸಿದ್ರೆ ನೀನು ನಿನ್ನ ತವ್ರ ಮನೆಗೆ ಹೋಗಿ ಅಲ್ಲೇ ಇದ್ಬಿಡು. ನಾನಂತೂ ನಿನ್ನನ್ನು ಯಾವತ್ತೂ ವಾಪಸ್ ಕರ್ಕೊಂಡು ಬರಕ್ಕೆ ಬರೋದೂ ಇಲ್ಲ. ಅದು ಹೇಗೋ ಅವಳು ತವ್ರ ಮನೇಲೇ ಇರ್ತಾಳೆ. ನಿನ್ನ ಜೊತೆ ಅವಳು ಮದುವೆ ಆಗಿದೆ ಅಂದಮೇಲೆ ತವ್ರ ಮನೆಗೆ ಹೋದಳು ವಾಪಸ್ ಇಲ್ಲಿಗೆ ಬಂದೇ ಬರ್ತಾಳೆ. ನೀನು ಕರೆಯಕ್ಕೆ ಹೋದ್ರು ಬಿಟ್ರು ಅವಳು ಇಲ್ಲಿಗೆ ಬರಲೇಬೇಕು. ಸರಿ ಬಿಡಿ ಅತ್ತೆ, ನಾನು ಒಬ್ಬಳೇ ನನ್ನ ತವ್ರ ಮನೆಗೆ ಹೋಗ್ತೀನಿ, ಹಾಗೆ ವಾಪಸ್ಸು ಬರ್ತೀನಿ. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ, ನೀವುಗಳು ನನ್ನ ಜೊತೆ ನಡ್ಕೊಳ್ಳೋ ರೀತಿ ಮಾತ್ರ ಸ್ವಲ್ಪನೂ ಸರಿ ಇಲ್ಲ, ತುಂಬಾನೇ ತಪ್ಪು. ಮಾರನೇ ದಿನ ಶ್ರುತಿ ಒಬ್ಬಳೇ ತವ್ರ ಮನೆಗೆ ಹೋಗ್ತಾಳೆ. ಶ್ರುತಿ ಊರಿಗೆ ಹೋದಾಗ ಅವಳಿಗೆ ಅವಳ ಬೆಸ್ಟ್ ಫ್ರೆಂಡ್ ಸಂಜನಾ ಸಿಗ್ತಾಳೆ. ಸಂಜನಾ ಮದುವೆ ಕೂಡ ಸ್ವಲ್ಪ ಸಮಯದ ಮೊದಲಷ್ಟೇ ಆಗಿರತ್ತೆ. ಅವಳು ಅವಳ ಗಂಡ ರವಿ ಜೊತೆ ತನ್ನ ತವ್ರ ಮನೆಗೆ ಬಂದಿರ್ತಾಳೆ. ಶ್ರುತಿ, ಎಷ್ಟು ದಿನ ಆದ್ಮೇಲೆ ನಾವಿಬ್ರು ಮೀಟ್ ಆಗ್ತಿದ್ದೇವೆ, ನನಗಂತೂ ತುಂಬಾ ಖುಷಿ ಆಯ್ತು. ಏನೋ ಕಾರಣದಿಂದ ನಿನ್ನ ಮದುವೆ ಕೂಡ ಬರೋಕ್ಕಾಗಲಿಲ್ಲ, ಅದೊಂದು ನನಗೆ ತುಂಬಾ ಬೇಜಾರಿದೆ. ಅದು ಹೋಗ್ಲಿ ಬಿಡು. ಆದರೆ ಇವತ್ತು ನಾವಿಬ್ರು ಮೀಟ್ ಆದ್ವಲ್ಲ, ನನಗಂತೂ ತುಂಬಾ ಖುಷಿ. ನನಗೂ ಅಷ್ಟೇ ಸಂಜನಾ, ನೀನು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಒಳ್ಳೆ ಟೈಮಿಗೆ ನಾನು ತವ್ರ ಮನೆಗೆ ಬಂದಿದ್ದೀನಿ. ಯಾಕಂದ್ರೆ ಇದೇ ಸಮಯಕ್ಕೆ ನೀನು ನಿನ್ನ ತವ್ರ ಮನೆಗೆ ಬಂದಿದ್ದೀಯಲ್ವಾ? ಇಲ್ಲಾಂದ್ರೆ ಬೇರೆ ಸಮಯಕ್ಕೆ ಬಂದಿದ್ರೆ ನೀನೆಲ್ಲಿ ಸಿಗ್ತಿದ್ದೆ? ಇವರೇ ನೋಡು ಶ್ರುತಿ, ನನ್ನ ಹಸ್ಬೆಂಡ್ ರವಿ. ಹೌದಾ, ನಮಸ್ತೆ. ಓ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದ್ರಾ? ನಾವಿಬ್ರು ಒಟ್ಟಿಗೆ ಬಂದ್ವಿ. ಬರಲೇಬೇಕಲ್ವಾ? ಮತ್ತೆ ಮದುವೆ ಆದ್ಮೇಲೆ ನಾನು ಮೊದಲನೇ ಸಲ ತವ್ರ ಮನೆಗೆ ಬರ್ತಾ ಇದ್ದೀನಿ. ಮತ್ತೆ ನನ್ನ ಗಂಡನ ಜೊತೆನೇ ನಾನು ಬರಬೇಕಲ್ವಾ? ಒಬ್ಬಳೇ ಬರೋಕ್ಕಾಗುತ್ತಾ? ಇವರಂತೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಕಣೆ. ನಾನು ಏನು ಹೇಳಿದ್ರೂ ಇಲ್ಲ ಅನ್ನಲ್ಲ. ಅದು ಸರಿ, ನಿನ್ನ ಗಂಡ ಅನಿಲ್ ಅವ್ರು ಹೇಗೆ? ಏನು ಹೇಳಿ ಸಂಜನಾ, ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗೇ ಇದೆ. ಸಂಜನಾಳ ಗಂಡ ರವಿ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ತಾನೆ. ಆಗ ಶ್ರುತಿ ಮತ್ತೆ ಸಂಜನಾ ಇಬ್ರು ತಮ್ಮ ಮಾತನ್ನ ಮುಂದುವರಿಸ್ತಾರೆ. ಶ್ರುತಿ ತನ್ನ ಸಮಸ್ಯೆನೆಲ್ಲ ಸಂಜನಾನ ಹತ್ರ ಹೇಳ್ಕೊಳಕ್ ಶುರು ಮಾಡ್ತಾಳೆ. ಹೇಳಿ ಶ್ರುತಿ, ಏನು ಸಮಸ್ಯೆ ನನ್ನ ಹತ್ರ ಹೇಳ್ಕೊ. ಏನಂತ ಹೇಳಿ ಸಂಜನಾ, ನಮ್ಮ ಮದುವೆ ಆಗಿ 1 ತಿಂಗಳಾಗ್ತಾ ಬಂದಿದ್ರು ಕೂಡ ನನ್ನ ಗಂಡ ಅನಿಲ್ ಅವ್ರ ತಾಯಿ ಜೊತೆ ಅವ್ರ ರೂಮಲ್ಲೇ ಮಲ್ಕೊಳ್ತಾರೆ. ನನ್ನ ಹತ್ರ ಜಾಸ್ತಿ ಮಾತು ಕೂಡ ಆಡಲ್ಲ. ಎಲ್ಲಾದ್ರೂ ಹೋದ್ರೂ ಅವ್ರ ಅಮ್ಮನ ಜೊತೆನೇ ಓಡಾಡಕ್ಕೆ ಇಷ್ಟಪಡ್ತಾರೆ, ಅವ್ರ ಅಮ್ಮನ ಜೊತೆನೇ ಮಾತಾಡ್ಕೊಂಡಿರ್ತಾರೆ. ನನ್ನ ಕಡೆ ಗಮನನೇ ಕೊಡಲ್ಲ, ಗೊತ್ತಾ? ಏನ್ ಹೇಳ್ತಾ ಇದೀಯ ಶ್ರುತಿ? ನೀನ್ ಹೇಳಿದ್ ಕೇಳಿದ್ರೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ಮಗ ಈ ರೀತಿ ನಡ್ಕೊಳ್ತಾ ಇದ್ರು ಅವ್ರ ತಾಯಿಗೂ ಏನು ಅರ್ಥ ಆಗಿಲ್ವಾ? ಮತ್ತೆ ಮಗ ಇನ್ಮೇಲೆ ನಿನ್ ಜೊತೆ ಸಮಯ ಕಳೆಯೋದು ತುಂಬಾ ಮುಖ್ಯ ಅನ್ನೋದನ್ನ ಮಗನಿಗೆ ಅರ್ಥ ಮಾಡಿಸ್ಬೇಕಿತ್ತಲ್ವಾ? ಅಯ್ಯೋ, ನಮ್ಮ ಅತ್ತೆ ಆ ಥರ ಇಲ್ವೇ? ನಮ್ಮ ಅತ್ತೆನೇ ಮಗ ಯಾವಾಗ್ಲೂ ತನ್ನ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾರೆ. ಮಗನ ಆದಷ್ಟು ನನ್ನಿಂದ ದೂರನೇ ಇಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಗ ನಾನು ನನ್ನ ತವ್ರ ಮನೆಗೂ ಒಬ್ಬಳೇ ಬಂದಿದ್ದೀನಿ. ನನ್ನ ಗಂಡ ನನ್ನ ಜೊತೆ ಬರಲಿಲ್ಲ, ಅವರು ಬರಲ್ಲ ಅಂದ್ರು. ನಮ್ಮ ಅತ್ತೆನೂ ಮಗನ ಕಳಿಸ್ಲಿಲ್ಲ. ನನಗಂತೂ ಎಲ್ಲ ವಿಚಿತ್ರವಾಗಿ ಕಾಣ್ತಾ ಇದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದ್ಯಾವುದು ಸ್ವಲ್ಪನೂ ಸರಿ ಇಲ್ಲ ಕಣೆ. ನೀನಾದ್ರೂ ನಿನ್ನ ಗಂಡಂಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಲಿಲ್ವಾ? ಅಯ್ಯೋ, ಬೇಕಾದಷ್ಟು ಸಲ ನಾನು ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಿದ್ದೀನಿ. ಆದರೂ ಅವರು ನನ್ನ ಮಾತನ್ನ ಕಿವಿ ಮೇಲೆ ಹಾಕೊಳ್ಳಲ್ಲ. ಅವರಿಗೆ ನನ್ನ ಯಾವ ಜವಾಬ್ದಾರಿನೂ ಬೇಡ ಆಗಿದೆ. ನೋಡ್ ಶ್ರುತಿ, ನೀನು ಈಗಲೇ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಈ ಥರ ಮದುವೆ ಸಂಬಂಧಗಳು ತುಂಬ ದಿನ ಉಳಿಯಲ್ಲ. ನನಗನ್ಸೋ ಹಾಗೆ ಇಂಥ ಸಂಬಂಧದಲ್ಲಿ ಇದ್ದಾದರೂ ಏನು ಪ್ರಯೋಜನ ಶ್ರುತಿ? ನೀನು ನಿನ್ನ ಗಂಡನಿಂದ ಬೇರೆ ಆಗ್ಬಿಡೋದೇ ಒಳ್ಳೇದೇನೋ ಅಂತ ಅನ್ಸುತ್ತೆ. ಮದುವೆ ನಂತರ ಗಂಡನ ಬಿಟ್ಬಿಡೋದು ಅಷ್ಟು ಸುಲಭ ಅಲ್ಲ ಅಂತ ನಿನಗೂ ಗೊತ್ತಲ್ವಾ? ನಾನೇನಾದರೂ ಆ ಥರ ಎಲ್ಲ ಮಾಡಿದ್ರೆ
ನಮ್ಮ ಅಪ್ಪ ಅಮ್ಮ ತುಂಬ ದುಃಖ ಪಡ್ತಾರೆ. ಈಗ ಸ್ವಲ್ಪ ದಿನಗಳ ಮೊದಲಷ್ಟೇ ನನ್ನ ಮದುವೆನ ಅನಿಲ್ ಜೊತೆ ಮಾಡಿದ್ದಾರೆ. ಆಗಲೇ ನಾನು ಗಂಡನ ಬಿಟ್ಟು ಬರ್ತೀನಿ ಅಂದರೆ ಅವ್ರ ಮನಸ್ಸೇ ಒಡೆದೋಗುತ್ತೆ ಕಣೆ. ಹಾಗಂತ ಪೂರ್ತಿ ಜೀವನ ನೀನು ಇಂಥ ಗಂಡನ ಜೊತೆ ಜೀವನ ಮಾಡಕ್ ಸಾಧ್ಯನಾ? ಜೀವನ ಪೂರ್ತಿ ನಿನ್ ಗಂಡ ನಿನ್ ಕಡೆ ತಿರ್ಗೂ ನೋಡ್ದೆ ಅಮ್ಮನ ಸೆರಗಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ನಿನ್ ಜೀವನಕ್ಕೆ ಅರ್ಥ ಏನಿರುತ್ತೆ ಅವಾಗ ಹೇಳು? ನೀನ್ ಹೇಳೋದು ಸರಿನೇ, ಆದ್ರೆ ನಾನು ಏನ್ ಮಾಡ್ಲಿ? ನಂಗೊಂದು ಅರ್ಥ ಆಗ್ತಿಲ್ಲ. ನಿನ್ ಗಂಡನಿಗೆ ನೀನ್ ಅವ್ರ ಹೆಂಡತಿ, ಅವ್ರ ಜೀವನದಲ್ಲಿ ನೀನೆಷ್ಟು ಮುಖ್ಯ, ನಿನ್ ಜೊತೆ ಅವ್ರು ಯಾವ ರೀತಿ ಇರಬೇಕು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಅದಂತೂ ಅಷ್ಟು ಸುಲಭ ಇಲ್ಲ ಬಿಡು. ಯಾಕಂದ್ರೆ ನಾನು ಈಗಾಗಲೇ ಅವ್ರ ಹತ್ರ ಇದನ್ನೆಲ್ಲ ಅರ್ಥ ಮಾಡ್ಸೋಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಆದರೆ ಅವ್ರು ನನ್ನ ಮಾತನ್ನೇ ಕಿವಿ ಮೇಲೆ ಹಾಕೊಟ್ಟಿಲ್ಲ. ನೀನು ಏನೂ ಯೋಚನೆ ಮಾಡಬೇಡ. ನಿನ್ನ ಈ ಸಮಸ್ಯೆಗೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಹೌದಾ? ಏನು ಐಡಿಯಾ? ನೋಡು, ನೀನು ನಿನ್ನ ತವ್ರ ಮನೇಲಿ ಜಾಸ್ತಿ ದಿನ ಇರೋಕ್ಕೆ ಹೋಗಬೇಡ. ಆದಷ್ಟು ಬೇಗ ನೀನು ನಿನ್ನ ಗಂಡನ ಮನೆಗೆ ಹೋಗು. ನೀನು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ನಿನ್ನ ಗಂಡನ ಎದುರಿಗೆ ನಿನ್ನ ಜೀವನದಲ್ಲಿ ಬೇರೆ ಯಾರೋ ವ್ಯಕ್ತಿ ಬಂದಿದ್ದಾರೆ, ನಿನ್ನ ಗಂಡನಿಗಿನ ಅವ್ರು ನಿನಗೆ ಮುಖ್ಯ ಆಗಿದ್ದಾರೆ ಅನ್ನೋ ರೀತಿ ಅವ್ರಿಗೆ ಅನಿಸೋ ಹಾಗೆ ನಡ್ಕೊ. ಆವಾಗವಾಗ ಫೋನಲ್ಲಿ ಮಾತಾಡ್ತಿರು, ಹೊರಗಡೆ ಓಡಾಡ್ತಾ ಇರು. ಅದು ಸರಿ, ಯಾರ ಜೊತೆ ನಾನು ಮಾತಾಡಲಿ? ಯಾರ ಜೊತೆ ಹೊರಗಡೆ ಹೋಗಲಿ? ನೋಡು, ನನ್ನ ಫ್ರೆಂಡ್ ಅರವಿಂದ್ ಇದ್ದಾನಲ್ಲ, ಅವನ ಹತ್ರ ನಾನು ಮಾತಾಡ್ತೀನಿ. ನಿನಗೂ ಅವನ ಪರಿಚಯ ಹೇಗೂ ಇದೆ. ಅವನು ನಿನಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ನೀನು ಅರವಿಂದ್ ಜೊತೆ ಪದೇ ಪದೇ ಫೋನಲ್ಲಿ ಮಾತಾಡೋದು, ಹೊರಗಡೆ ಓಡಾಡೋದು, ಜಾಸ್ತಿ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡೋದು, ಇದನ್ನೆಲ್ಲ ನೋಡಿದಾಗ ನಿನ್ನ ಗಂಡನಿಗೆ ಹೊಟ್ಟೆ ಕಿಚ್ಚು ಆಗೇ ಆಗುತ್ತೆ. ಈ ಹೊಟ್ಟೆ ಕಿಚ್ಚೆ ನಿನ್ನ ಗಂಡನಿಗೆ ಅವರ ಜವಾಬ್ದಾರಿನ ಅರ್ಥ ಮಾಡಿಸುತ್ತೆ. ನಾನು ಅರವಿಂದ್ ಹತ್ರ ಎಲ್ಲ ಮಾತಾಡಿ ನಿನ್ನನ್ನು ಮೀಟ್ ಆಗೋಕ್ಕೆ ಕಳಿಸ್ಕೊಡ್ತೀನಿ. ನೀನು ಬರೀ ನಾನು ಹೇಳ್ಕೊಟ್ಟ ಹಾಗೆ ನಾಟಕ ಮಾಡು ಅಷ್ಟೆ. ಅದೇನೋ ಸರಿನೇ, ಆದರೆ ಅರವಿಂದ್ ಇದಕ್ಕೆಲ್ಲ ಒಪ್ಕೊಳ್ತಾರೆ ಅಂತೀಯಾ? ಖಂಡಿತ ಒಪ್ಕೋತಾನೆ. ಅವ್ನು ತುಂಬ ಒಳ್ಳೆ ಹುಡುಗ. ತನ್ನ ಫ್ರೆಂಡ್ಗೋಸ್ಕರ ಅವ್ನು ಇಷ್ಟು ಸಹಾಯ ಮಾಡದೇ ಇರೋ ಮನುಷ್ಯನೇ ಅಲ್ಲ. ಹೀಗೆ ಶ್ರುತಿ ಮತ್ತೆ ಸಂಜನಾ ಇಬ್ರು ಸೇರ್ಕೊಂಡು ಅನಿಲ್ಗೆ ಬುದ್ಧಿ ಕಲಿಸೋಕೆ ಪ್ಲಾನ್ ಮಾಡ್ತಾರೆ. ಶ್ರುತಿ ವಾಪಸ್ ಗಂಡನ ಮನೆಗೆ ಬರ್ತಾಳೆ. ಶ್ರುತಿ ಈಗ ಮೊದಲಿನ ಹಾಗೆ ಗಂಡನ ಬಗ್ಗೆ ಕಾಳಜಿ ತೋರಿಸೋದು, ಕೇರ್ ಮಾಡೋದು ಇದನ್ನೆಲ್ಲ ಬಿಟ್ಬಿಡ್ತಾಳೆ. ಒಂದಿನ ಬೆಳಗ್ಗೆ ಸಮಯ. ಅತ್ತೆ, ರೀ, ನಾನಿವತ್ತು ಮೂವಿ ನೋಡೋಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನಾನು ವಾಪಸ್ ಬರೋದು ಸಂಜೆ ಆಗುತ್ತೆ. ಮೂವಿ ನೋಡೋಕೆ ಹೋಗ್ತಾ ಇದೆಯಾ? ಸರಿ ಆಯಿತು, ಹೋಗ್ಬಾ. ಆದರೆ ನನ್ನ ಮಗ ಮಾತ್ರ ನಿನ್ನ ಜೊತೆ ಬರಲ್ಲ. ನಾನು ಅವನನ್ನು ಇವತ್ತು ನಮ್ಮದೊಂದು ಕಿಟ್ಟಿ ಪಾರ್ಟಿ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತತ್ತೆ, ಖಂಡಿತವಾಗ್ಲೂ ಕರ್ಕೊಂಡು ಹೋಗಿ. ನಾನು ಅಷ್ಟೇ ಅವರನ್ನು ನಿಮ್ಮ ಜೊತೆನೇ ಕರ್ಕೊಂಡು ಹೋಗಿ ಅಂತಾನೆ ಹೇಳೋಳಿದ್ದೆ. ಅಷ್ಟೊತ್ತಿಗೆ ನೀವೇ ಹೇಳಿದ್ರಿ. ಆ್ಯಕ್ಚುಲಿ ನಾನು ಬೇರೆ ಯಾರ್ದೋ ಜೊತೆ ಮೂವಿ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಬೇರೆ ಯಾರ್ದೋ ಜೊತೆನಾ? ಅಂದರೆ ಯಾರ ಜೊತೆ ಹೋಗ್ತಾ ಇದೆಯಾ? ನನಗೆ ಗೊತ್ತಿರೋ ಹಾಗೆ ಇಲ್ಲಿ ನಿನಗೆ ಯಾವುದೇ ಫ್ರೆಂಡ್ಸೂ ಇಲ್ವಲ್ಲ? ಅಯ್ಯೋ, ಫ್ರೆಂಡ್ಸ್ ಯಾಕಿಲ್ಲ, ಇದಾರಲ್ವಾ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾರಲ್ವಾ, ಅವಾಗ ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಹೊತ್ತಲ್ಲಿ ಅರವಿಂದ್ ಬಂದು ಅಮ್ಮ ಮಗನ ಎದುರಿಗೇನೆ ಶ್ರುತಿನ ತನ್ನ ಬೈಕಲ್ಲಿ ಮೂವಿ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡ್ಬಿಟ್ಟು ಅಮ್ಮ ಮಗ ಇಬ್ರು ಮಾತಾಡ್ಕೋತಾರೆ. ಅಮ್ಮ, ಇದೇನಿದು? ಶ್ರುತಿ ಗಂಡ ನಾನು ಎದುರಿಗೆ ಇದ್ದೀನಿ, ನನ್ನ ಎದುರಿಗೆ ಇನ್ಯಾವನೋ ಬಂದು ಅವಳನ್ನ ಮೂವಿ ಕರ್ಕೊಂಡು ಹೋದ್ನಲ್ಲ. ನೀನು ಯಾಕೆ ಚಿಂತೆ ಮಾಡ್ತೀಯ ಮಗನೇ? ನಿಮ್ಮಮ್ಮ ನಾನು ನಿನ್ನ ಜೊತೆ ಇದ್ದೀನಲ್ವಾ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನನ್ನ ಜೊತೆ ಇರು. ಒಂದೆರಡು ದಿನ ಆದಮೇಲೆ ಒಂದಿನ ಸಂಜೆ ಮತ್ತೆ ಅರವಿಂದ್ ಮನೆಗೆ ಬರ್ತಾನೆ. ಹಾಯ್ ಶ್ರುತಿ, ಇವತ್ತು ನೈಟು ಒಂದು ಒಳ್ಳೆ ಮೂವಿಗೆ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ. ನಡಿ, ನಾವಿಬ್ರು ಹೋಗೋಣ. ಅಲ್ಲ, ಎಷ್ಟೊತ್ತಿಗೂ ಬಂದು ಅವಳನ್ನ ಮೂವಿ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಅಷ್ಟಕ್ಕೂ ನೀವ್ಯಾರು? ಅರೆ, ಅವ್ರು ಯಾರಾದ್ರೆ ಏನು, ಇದ್ಯಾವುದೂ ನಿಮಗೆ ಸಂಬಂಧನೇ ಇಲ್ವಲ್ಲ. ಹೇಗೂ ನೀವು ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಆದರೂ ಹೇಳ್ತೀನಿ, ಇವರು ನನ್ನ ಫ್ರೆಂಡು. ನಾನು ನನ್ನ ಫ್ರೆಂಡ್ ಜೊತೆ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ನಡಿ ಅರವಿಂದ್, ಸುಮ್ಮನೆ ಇಲ್ಲೇನು ಟೈಮ್ ವೇಸ್ಟ್ ಮಾಡೋದು. ಅಲ್ಲೇ ಥಿಯೇಟ್ರಿಗೆ ಹೋಗಿ ಅದು ಇದು ತಿನ್ಕೊಂತ ಮೂವಿ ಸ್ಟಾರ್ಟ್ ಆಗೋವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಇದನ್ನೆಲ್ಲ ನೋಡಿ ಅನಿಲ್ಗೆ ನಿಧಾನವಾಗಿ ಬೇಜಾರಾಗೋಕೆ ಶುರುವಾಗುತ್ತೆ. ಒಂದಿನ ಸಂಜೆ ತುಂಬಾ ಹೊತ್ತಾದರೂ ಶ್ರುತಿ ಮನೆಗೆ ಬರ್ದೇ ಇದ್ದಾಗ ಅನಿಲ್ಗೆ ಟೆನ್ಷನ್ ಆಗುತ್ತೆ. ಏನಾಯ್ತು ಮಗನೇ? ನಾನು ತುಂಬಾ ಹೊತ್ತಿಂದ ಗಮನಿಸ್ತಾ ಇದ್ದೀನಿ. ಬಾಗ್ಲತ್ರ ಹೋಗ್ತೀಯಾ, ಹಿಂಗೆ ನೋಡ್ತೀಯಾ, ವಾಪಸ್ ಬರ್ತೀಯಾ, ಬಾಗ್ಲತ್ರ ಹೋಗ್ತೀಯಾ, ಹಿಂಗೆ ನೋಡ್ತೀಯಾ, ವಾಪಸ್ ಬರ್ತೀಯಾ. ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಆರಾಮಾಗಿ ಕೂತ್ಕೋಬಾರ್ದಾ? ಸರಿ, ಈಗ ಹೋಗಿ ನಂಗೊಂದು ಲೋಟ ಟೀ ಮಾಡ್ಕೊಂಡು ಬಾಪ. ಅಮ್ಮ, ಇತ್ತೀಚೆಗೆ ಶ್ರುತಿ ಪ್ರತಿದಿನ ಆ ಅರವಿಂದ್ ಅನ್ನೋ ಹುಡುಗನ ಜೊತೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾಳೆ. ನನಗಿದು ಯಾವುದೂ ಇಷ್ಟ ಆಗ್ತಾ ಇಲ್ಲ. ತುಂಬಾ ಹಿಂಸೆ ಅನ್ನಿಸ್ತಾ ಇದೆ. ಹೋಗ್ಲಿ ಬಿಡು, ನೀನು ಯಾಕಷ್ಟು ತಲೆ ಕೆಡಿಸ್ಕೊಳ್ತೀಯಾ? ನಿನ್ನ ಜೊತೆ ನಿಮ್ಮಮ್ಮ ನಾನಿಲ್ವಾ? ಬೇರೆ ಇನ್ನೇನು ಬೇಕು ಹೇಳಿ ನಿನಗೆ? ಅಮ್ಮ, ನಿನ್ಗಂತೂ ಏನೂ ಅರ್ಥ ಆಗಲ್ಲ. ನನ್ನ ಹೆಂಡತಿ ಈ ಥರ ನನ್ನ ಎದುರಿಗೆ ಬೇರೆ ಯಾವಂದೋ ಜೊತೆ ಸುತ್ತಾಡೋದು, ಓಡಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಶ್ರುತಿ ಲೇಟ್ ನೈಟ್ ಮನೆಗೆ ಬರ್ತಾಳೆ. ಮನೆಗೆ ಬಂದವಳೆ ರೂಮಿಗೆ ಬಂದು ಅರವಿಂದ್ ಜೊತೆ ಫೋನ್ನಲ್ಲಿ ಮಾತಾಡೋ ನಾಟಕ ಮಾಡ್ತಾಳೆ. ಹಾಯ್ ಅರವಿಂದ್, ಏನು ಮಾಡ್ತಾ ಇದ್ದೆ? ನಿನ್ನನ್ನು ಮೀಟ್ ಆಗಿ ಇವತ್ತು ನನಗಂತೂ ತುಂಬ ಖುಷಿ ಆಯಿತು. ನನಗಂತೂ ನೀನು ಸಿಕ್ಕಿದ ಮೇಲೆ ನನ್ನ ಜೀವನ ಎಷ್ಟು ಸುಂದರವಾಗಿದೆ ಅಂತ ಅನ್ಸೋಕೆ ಶುರುವಾಗಿದೆ. ಅದೇ ಸಮಯಕ್ಕೆ ಅನಿಲ್ ರೂಮ್ ಒಳಗೆ ಬರ್ತಾನೆ. ಅನಿಲ್ನ ನೋಡಿ ಶ್ರುತಿ ಗಾಬರಿ ಆಗ್ತಾಳೆ. ಇಷ್ಟೊತ್ತಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ? ಅದೇ ಆ ಅರವಿಂದ್ ಜೊತೆ ತಾನೇ?
ನಾನು ನಿನ್ನ ಗಂಡ ನಾನು ಇರೋವಾಗ ನನ್ನ ಎದುರಿಗೆ ನೀನು ಇನ್ಯಾವಂತ ಜೊತೆ ಸುತ್ತಾಡೋದು ಈ ರೀತಿ ಫೋನಲ್ಲಿ ಅಲ್ಲೇ ಹುಡ್ಕೊಂಡು ಮಾತಾಡೋದು ಇದು ಯಾವುದು ನನಗೆ ಇಷ್ಟ ಆಗ್ತಿಲ್ಲ. ಈ ಥರ ಎಲ್ಲ ನಡ್ಕೋತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಅದೆಲ್ಲ ಬಿಡಿ, ಯಾವತ್ತೂ ಬರದೇ ಇರೋರು ಇಷ್ಟೊತ್ತಲ್ಲಿ ಇವತ್ತು ನೀವು ಈ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಅಮ್ಮನ ಹತ್ರ ಇರ್ಬೇಕು ತಾನೆ, ಇಲ್ಲಿ ಯಾಕೆ ಬಂದ್ರಿ? ಯಾಕೆ ಅಂದರೆ ನೀನು ನನ್ನ ಹೆಂಡತಿ, ನಾನು ನಿನ್ನ ಮದುವೆ ಆಗಿದ್ದೀನಿ, ಹಾಗಾಗಿ ನಿನ್ನ ಜೊತೆ ಈ ರೂಮಲ್ಲಿರೋ ಅಧಿಕಾರ ನನಗಿದೆ. ಅನಿಲ್ ಮಾತು ಕೇಳಿ ಶ್ರುತಿಗೆ ಒಳಗೊಳಗೆ ಸಂತೋಷ ಆಗ್ತಾ ಇರತ್ತೆ. ಅವಳಿಗೆ ತಾನು ಮತ್ತೆ ಸಂಜನಾ ಮಾಡಿರೋ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅಂತ ಅನ್ಸೋಕ್ ಶುರುವಾಗುತ್ತೆ. ಆದರೆ ಅನಿಲ್, ನಾನು ನಿಮಗೊಂದು ವಿಷಯ ಹೇಳಬೇಕು. ಆದರೆ ನನಗೀಗ ನೀವು ಇಷ್ಟ ಆಗ್ತಿಲ್ಲ. ಯಾಕಂದರೆ ನೀವು ನನ್ನ ಜೊತೆ ಟೈಮ್ ಸ್ಪೆಂಡೂ ಮಾಡಲ್ಲ, ಯಾವ ಕೆಲಸನೂ ಮಾಡಲ್ಲ. ಹಾಗಾಗಿ ನಾನಿನ್ಮೇಲೆ ಅರವಿಂದ್ ಜೊತೆನೇ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅರವಿಂದ್ ಜೊತೆ ಇರ್ತೀಯಾ? ಅದು ಹೇಗೆ ಇರ್ತೀಯಾ ನೀನು? ನಾನು ನಿನ್ನ ಜೊತೆ ಮದುವೆ ಆಗಿದ್ದೀನಿ, ನನ್ನನ್ನು ಬಿಟ್ಟು ನೀನು ಅವನ ಜೊತೆ ಇರ್ತೀಯಾ? ಅದೆಲ್ಲ ಸಾಧ್ಯ ಇಲ್ಲ. ನೀವೇನೇ ಹೇಳಿದ್ರು ನಾನಂತೂ ಡಿಸೈಡ್ ಮಾಡಾಗಿದೆ. ಈಗ ನಾನು ನನ್ನ ಡಿಸಿಷನ್ನ ಚೇಂಜ್ ಮಾಡಲ್ಲ. ಇದೆಲ್ಲ ಆದಮೇಲೆ ಅವತ್ತಿನ ದಿನ ರಾತ್ರಿ ಅನಿಲ್ ಶ್ರುತಿ ರೂಮಲ್ಲೇ ಮಲ್ಕೋತಾನೆ. ಮಾರನೇ ದಿನ ಬೆಳಿಗ್ಗೆ ಶ್ರುತಿ ಎದ್ದು ಬಂದು ನೋಡಿದಾಗ ಆಶ್ಚರ್ಯ ಆಗ್ತಾಳೆ. ಯಾಕಂದರೆ ಅನಿಲ್ ಅಷ್ಟು ಬೇಗನೆ ಎದ್ದು ಆಫೀಸಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿರ್ತಾನೆ. ಏನಾಯ್ತು ಮಗನೇ, ನಿನ್ನೆ ರಾತ್ರಿನೂ ನೀನು ನನ್ನ ರೂಮಲ್ಲಿ ಮಲ್ಕೊಳಕ್ಕೆ ಬರಲೇ ಇಲ್ಲ, ಬೆಳಗ್ಗೆ ನೋಡಿದ್ರೆ ಇಷ್ಟು ಬೇಗ ಎದ್ದು ಆಫೀಸಿಗೆ ಹೋಗೋಕೆ ರೆಡಿಯಾಗಿ ನಿಂತಿದ್ಯಾ? ಈ ಶ್ರುತಿ ಏನಾದರೂ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಲಾ ಹೇಗೆ? ಇಲ್ಲಮ್ಮ, ಯಾರು ನನಗೆ ಯಾವ ಮಾಟ ಮಂತ್ರನೂ ಮಾಡಿಸಿಲ್ಲ. ನನಗೆ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಆಗಿದೆ. ನನಗೀಗ ಮದುವೆ ಆಗಿದೆ, ನಾನು ಈ ಥರ ಮನೇಲೇ ಕೂತ್ಕೋಬಾರ್ದು. ನನ್ನ ಹೆಂಡತಿ ಜವಾಬ್ದಾರಿ, ನಮ್ಮ ಮನೆ ನಡೆಸೋ ಜವಾಬ್ದಾರಿ ನನ್ನ ಮೇಲಿದೆ. ಅಂದಮೇಲೆ ನಾನು ಕೆಲಸ ಮಾಡಲೇಬೇಕಲ್ವಾ? ನನಗೆ ಗೊತ್ತು, ಇದಕ್ಕೆಲ್ಲ ನಿನ್ನ ಹೆಂಡತಿನೇ ಕಾರಣ. ಅವಳಿಂದಾನೆ ಪಾಪ ನೀನು ಇವತ್ತು ಕೆಲಸಕ್ಕೆ ಹೊರಟಿದ್ಯಾ. ಇಲ್ಲಾಂದ್ರೆ ನನ್ನ ಮುದ್ದಿನ ಮಗನಿಗೆ ಆಫೀಸಿಗೆ ಹೋಗಿ ದುಡಿಬೇಕು ಅನ್ನೋ ಅವಶ್ಯಕತೆ ಏನಿದೆ? ಇಲ್ಲಮ್ಮ, ನಾನು ನಿನ್ನೆಯಿಂದ ತುಂಬಾ ಯೋಚನೆ ಮಾಡಿದೆ. ನಮ್ಮಿಂದನೇ ತಪ್ಪಾಗಿದೆ. ನಾನು ಈ ರೀತಿ ಏನೂ ದುಡಿದೆ ಮನೇಲಿ ಕೂತ್ಕೊಂಡ್ರೆ ಹೇಗೆ ಹೇಳು? ನೀನಾದರೂ ನನಗೆ ಕೆಲಸಕ್ಕೆ ಹೋಗು ಮಾಡು ಅಂತ ಹೇಳಬೇಕಿತ್ತು. ಆದರೆ ನಿನಗೆ ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ ಅನ್ನೋಕ್ಕೆ ಶುರು ಮಾಡಿಬಿಟ್ಟೆ. ಅದೆಲ್ಲ ಬಿಡು. ಮದುವೆ ಆದಾಗಿಂದ ನಾನು ನನ್ನ ಹೆಂಡತಿ ಜೊತೆನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ಯಾವ ಹೆಂಡತಿ ಸಹಿಸ್ಕೋತಾಳಮ್ಮ? ಅದಕ್ಕೆ ಶ್ರುತಿ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಲು. ಅವಳ ನಿರ್ಧಾರ ಕೇಳಿದ ಮೇಲೇ ನನಗೆ ನನ್ನ ತಪ್ಪಿನ ಅರಿವಾಗಿದ್ದು. ಇಲ್ಲಮ್ಮ, ನನ್ನಿಂದ ತಪ್ಪಾಗಿದೆ, ನಿನ್ನಿಂದನೂ ತಪ್ಪಾಗಿದೆ. ಇನ್ಮೇಲೆ ನಾವೆಲ್ಲ ಸರಿ ಮಾಡ್ಕೊಳ್ಳೋಣ. ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ತೀನಿ, ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ಒಂದು ಒಳ್ಳೆ ಕೆಲಸ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿದ್ದ ತಕ್ಷಣ ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ಯಾ? ಇಲ್ಲಮ್ಮ, ಯಾವತ್ತೂ ನಾನು ಆ ಥರ ಮಾಡಲ್ಲ. ನೀನು ನಿನ್ನ ಮನಸ್ಸಲ್ಲಿ ಆ ಥರ ಭಯ ಮಾತ್ರ ಯಾವತ್ತೂ ಇಟ್ಕೋಬೇಡ. ರೀ, ನಾನು ನಿಮ್ಮನ್ನು ಬಿಟ್ಟು ಅರವಿಂದ್ ಜೊತೆ ಇರ್ತೀನಿ ಅಂತ ಹೇಳಿದ್ದು, ಅರವಿಂದ್ ಜೊತೆ ಓಡಾಡ್ತಿದ್ದಿದ್ದು, ಫೋನಲ್ಲಿ ಮಾತಾಡ್ತಿದ್ದಿದ್ದು ಇದೆಲ್ಲ ನಿಜ ಅಂತ ಅಂದ್ಕೊಂಡ್ರಾ? ನಿಮಗೆ ನಿಮ್ಮ ಜವಾಬ್ದಾರಿ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು, ಅರವಿಂದ್, ನನ್ನ ಫ್ರೆಂಡ್ ಸಂಜನಾ 3 ಜನ ಸೇರಿ ಮಾಡಿದ ನಾಟಕ ಇದು. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ಶ್ರುತಿ, ನಿನ್ನ ತಪ್ಪು ಏನೂ ಇಲ್ಲ. ನಿಜವಾಗ್ಲೂ ಕ್ಷಮೆ ಕೇಳಬೇಕಾಗಿರೋದು ನಾನು. ನನ್ನಿಂದ ತಪ್ಪಾಗಿದೆ ಶ್ರುತಿ. ಆದರೆ ಇನ್ಮೇಲೆ ನಾನು ನನ್ನ ತಪ್ಪನ್ನೆಲ್ಲ ತಿದ್ಕೋತೀನಿ. ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.